Hello students. In the previous session, we've already discussed about concept of income from house property, meaning, exceptions, and certain terms we already learned. And in this session, I'm going to explain you annual value, how to compute annual value of the house property, how to compute gross annual value, and what are the deductions allowed under income from house property. ಸೊ ಇಲ್ಲಿ ನಾವು ಮೂರು ಕಾನ್ಸೆಪ್ಟನ್ನು ನೋಡುವ. ಒಂದು, ಆ್ಯನ್ಯುವಲ್ ವ್ಯಾಲ್ಯೂವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಆನಂತರ ಈ ಹೌಸ್ ಪ್ರಾಪರ್ಟಿಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ಯಾವುದೆಲ್ಲ ಡಿಡಕ್ಷನ್ಸ್ ಅಂದರೆ ಯಾವುದನ್ನೆಲ್ಲ ಮೈನಸ್ ಮಾಡಲಿಕ್ಕೆ ಎಲೋ ಮಾಡ್ತಾರೆ ಅಂತ ಈ ಮೂರು ವಿಚಾರಗಳನ್ನು ಇಲ್ಲಿ ನೋಡೋಣ. The first one, annual value under section 23. See, according to section 23 subsection 1, annual value shall be deemed to be a sum for which the property might reasonably be expected to let from year. ಅಂದರೆ ಒಂದು ವರ್ಷದಲ್ಲಿ ಆ ಪ್ರಾಪರ್ಟಿಯಿಂದ, ಅಂದರೆ ಒಂದು ಮನೆ ಇದ್ದರೆ ಓನರಿಗೆ ಒಂದು ಮನೆ ಅಥವಾ ಏನು ಎಕ್ಸ್ಟ್ರಾ ಮನೆ ಇದೆ ಬಾಡಿಗೆ ಕೊಡಬೇಕು, ಆ ಮನೆಯಿಂದ ಒಂದು ವರ್ಷದಲ್ಲಿ ಆತನಿಗೆ ಎಷ್ಟು ಇನ್ಕಮ್ ಬರ್ಬೋದು. And B, where the property is let and the annual rent received or receivable by the owner is in excess of the reasonable rent, the actual received or receivable. ಸೊ ಇಲ್ಲಿ ಎ ಮತ್ತು ಬಿ ಅಲ್ಲಿ ಇರುವ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಎ ಅಲ್ಲಿ ಒಂದು ವರ್ಷದಲ್ಲಿ ಆ ಮನೆಯಿಂದ ಎಷ್ಟು ರೆಂಟ್ ಅಥವಾ ಎಷ್ಟು ಇನ್ಕಮ್ ಬರ್ಬೋದು ಅಂತ ಅಂದಾಜು ಮಾಡೋದಷ್ಟೇ. ಅದು ಎಕ್ಸ್ಪೆಕ್ಟ್ ಮಾಡುವಂಥದ್ದು ರೀಸನೇಬಲ್ ರೆಂಟ್, ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಸೆಕೆಂಡ್, ಬಿ ಅಲ್ಲಿ ಅದು ವಾಸ್ತವ, ನಿಜವಾಗ್ಲೂ ಆತನಿಗೆ ಎಷ್ಟು ರೆಂಟ್ ಬಂದಿದೆ, ರಿಸೀವ್ ಆಗಿದೆ, ಅದನ್ನು ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಎರಡು ಇದೆ. ಒಂದು, ಆ ಮನೆಯಿಂದ ಎಷ್ಟು ರೆಂಟ್ ಬರ್ಬೋದು ಅಂತ ತಿಳ್ಕೊಂಡಿದ್ದು. ಬಿ ಅಲ್ಲಿ ನಿಜವಾಗ್ಲೂ ಅವನಿಗೆ ಎಷ್ಟು ರೆಂಟ್ ಬಂದಿದೆ. ಆ್ಯಂಡ್ ದ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಈಸ್ ಡಿಟರ್ಮೈನ್ಡ್ ಇನ್ ದ ಫಾಲೋವಿಂಗ್ 2 steps. So there are 2 steps to calculate annual value. First one, determine the gross annual value. First we have to calculate gross annual value. Next, second step, from gross annual value we have to deduct municipal tax paid by the owner. It should be paid by the owner. ಸೊ ಇಲ್ಲಿ ಎರಡು ಸ್ಟೆಪ್ ಇದೆ. ಒಂದು, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಮೊದಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ ನಂತರ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವಿಂದ ಮುನಿಸಿಪಲ್ ಟ್ಯಾಕ್ಸ್ ಅಂತ ಇರುತ್ತೆ, ಆ ಮುನಿಸಿಪಲ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ಮುನಿಸಿಪಲ್ ಟ್ಯಾಕ್ಸ್ ಕೂಡ ಯಾರು ಪೇ ಮಾಡಿರಬೇಕು ಅಂದರೆ ಓನರೇ ಪೇ ಮಾಡಿರಬೇಕು. ಕೆಲವು ಸಂದರ್ಭದಲ್ಲಿ ಓನರ್ ಅವರು ಬಾಡಿಗೆದಾರರಿಗೆ ಹೇಳಿರ್ತಾರೆ. ಇಲ್ಲಿ ಬಾಡಿಗೆದಾರ ಅಂದರೆ ಟಿನೆಂಟ್. ಸೊ ಆ ಟಿನೆಂಟಿಗೆ ಹೇಳಿರ್ತಾರೆ ಅದು ಮುನ್ಸಿಪಲ್ ಟ್ಯಾಕ್ಸನ್ನು ನೀವೇ ಕಟ್ಟಬೇಕು ಅಂತ. ಸಪೋಸ್ ಎಲ್ಲಾದರೆ ಟಿನೆಂಟ್ ಮುನಿಸಿಪಲ್ ಟ್ಯಾಕ್ಸನ್ನು ಪೇ ಮಾಡಿದರೆ ಅದನ್ನು ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವಿಂದ ಮೈನಸ್ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಇಟ್ ಶುಡ್ ಬಿ ಪೇಡ್ ಬೈ ದ ಓನರ್ ಆಫ್ ದ ಪ್ರಾಪರ್ಟಿ. ನೆಕ್ಸ್ಟ್, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಲೆಟ್ ಔಟ್ ಪ್ರಾಪರ್ಟಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ, ಅಲ್ಲಿ ಆ್ಯನ್ಯುವಲ್ ವ್ಯಾಲ್ಯೂ ಅಲ್ಲಿ ಆ್ಯನ್ಯುವಲ್ ವ್ಯಾಲ್ಯೂ ನಿಮಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮೊದಲಿಗೆ ನೀವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಳೇಬೇಕು. ಆ ನಂತರ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವಿಂದ ಮುನಿಸಿಪಲ್ ಟ್ಯಾಕ್ಸನ್ನು ಮೈನಸ್ ಮಾಡಲಿಕ್ಕೆ. ಹಾಗಾಗಿ ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಇಸ್ ಡಿಟರ್ಮೈನ್ಡ್ ಅಂಡರ್ ಸೆಕ್ಷನ್ 23 subsection 1 as follows. First, reasonable expected rent of the property is taken. ಸೊ ಫಸ್ಟಿಗೆ ನಾವು ಎಕ್ಸ್ಪೆಕ್ಟೆಡ್ ರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹೌ ಟು ಕ್ಯಾಲ್ಕುಲೇಟ್ ಎಕ್ಸ್ಪೆಕ್ಟೆಡ್ ರೆಂಟ್? In the previous session, certain terms I have explained. What are those terms? Municipal value, fair rent, standard rent. ಆ ಮೀನಿಂಗ್ ಏನಾದ್ರು ಬೇಕು ಅಂದರೆ ನೀವು ಪ್ರೀವಿಯಸ್ ಸೆಷನನ್ನು ನೋಡಬೇಕಾಗುತ್ತೆ. ಇಲ್ಲಿ ಮುನಿಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್ ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೋಬೇಕು ನೀವು. ಸೊ ಮುನಿಸಿಪಲ್ ವ್ಯಾಲ್ಯೂ ಫಸ್ಟ್ ಎಷ್ಟಿದೆ ನೋಡ್ಕೋಬೇಕು, ಅದನ್ನು ಫೇರ್ ರೆಂಟ್ ಜೊತೆ ಕಂಪೇರ್ ಮಾಡಿ ನೋಡ್ಕೋಬೇಕು. ಅದೆರಡರಲ್ಲಿ ಯಾವುದು ಹೈಯೆಸ್ಟ್, ಮುನಿಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟ್, ವಿಚ್ ಎವರ್ ಈಸ್ ಹೈಯರ್ ಶುಡ್ ಬಿ ಟೇಕನ್ ಆ್ಯಂಡ್ ದಿಸ್ ವ್ಯಾಲ್ಯೂ ಶುಡ್ ಬಿ ಕಂಪೇರ್ಡ್ ವಿತ್ ಸ್ಟ್ಯಾಂಡರ್ಡ್ ರೆಂಟ್. ಈ ಮುನಿಸಿಪಲ್ ವ್ಯಾಲ್ಯೂ, ಫೇರ್ ವ್ಯಾಲ್ಯೂ ಅಲ್ಲಿ ಯಾವುದು ಹೈಯೆಸ್ಟ್ ಇದೆ, ಫೇರ್ ರೆಂಟಲ್ಲಿ ಹೈಯೆಸ್ಟ್ ಇದೆ, ಅದೆರಡರಲ್ಲಿ ಹೈಯೆಸ್ಟ್ ಅಮೌಂಟನ್ನು ತಗೊಂಡು ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಿ ನೋಡಬೇಕು. ಅದರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅನ್ನು ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮುನಿಸಿಪಲ್ ವ್ಯಾಲ್ಯೂ 10,000, ಫೇರ್ ರೆಂಟ್ 12,000, ಯಾವ್ದು ಹೈಯೆಸ್ಟ್ ಇದೆ, ಫೇರ್ ರೆಂಟ್ 12,000 ಹೈಯೆಸ್ಟ್ ಇದೆ, ಅದನ್ನು ತಗೋಬೇಕು. ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್, ಈಗ ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ರೆಂಟ್ 11,000 ಇರಲಿ. ಈಗ ಅದೆರಡರಲ್ಲಿ ಫಸ್ಟ್ ಎರಡರಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟಲ್ಲಿ ಎಷ್ಟು ಹೈಯೆಸ್ಟ್ ಇತ್ತು, 12,000. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಿದೆ, 11,000 ಇದೆ. ಇದೆರಡಕ್ಕೂ ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್
ಲೀಸ್ಟ್ ಲೋವೆಸ್ಟ್ ಕಡಿಮೆ ಇರೋದನ್ನು ತಗೋಬೇಕು. ಅದುವೇ ನಿಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್. ಬಿ, ಇಫ್ ದ ರೆಂಟ್ ಆಕ್ಚುಲಿ ರಿಸೀವ್ಡ್ ಆರ್ ರಿಸೀವೇಬಲ್ ಫಾರ್ ದ ಲೆಟ್ ಔಟ್ ಪೀರಿಯಡ್ ಆಫ್ಟರ್ ಡಿಡಕ್ಟಿಂಗ್ ಅನ್ರಿಯಲೈಸ್ಡ್ ರೆಂಟ್ ಇಫ್ ಎನಿ ಈಸ್ ಹೈಯರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ರೆಂಟ್, ಇಟ್ ವಿಲ್ ಬಿ ಟೇಕನ್ ಆಸ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಅಂದರೆ ಮೊದಲಿಗೆ ಎಕ್ಸ್ಪೆಕ್ಟೆಡ್ ರೆಂಟನ್ನು ನೀವು ಹೇಗೂ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಅದನ್ನು ನೆಕ್ಸ್ಟ್ ಬಿ ಅಂತೇಳಿದರೆ ನಿಜವಾಗ್ಲೂ ಈಗ ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಒಂದು ಎಷ್ಟೊಂದು 13,000 ರೆಂಟಿಗೆ ಅಂದರೆ ಬೇರೆಯವರಿಗೆ ಬಾಡಿಗೆಗೆ ಬಿಟ್ಟಿದ್ವಿ ಅಂತಿರಲಿ ಮನೆಯನ್ನು, 13,000 ಪರ್ ಮಂತ್. ಆಗ ನಿಮಗೆ ಅದನ್ನು ವರ್ಷಕ್ಕೆ ಕಂಪೇರ್ ಮಾಡಿ ನೋಡಬೇಕಾಗುತ್ತೆ, 12 ಮಂತಿಗೆ ಎಷ್ಟು ಬರುತ್ತೆ ಅಂತ. ಆನಂತರ ಅದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಏನಾದ್ರು ಇದ್ದರೆ ಮೈನಸ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಆ್ಯಕ್ಚುಯಲ್ ರೆಂಟನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಫಸ್ಟಿಗೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಲ್ಲ, ಇದೆರಡರ ಜೊತೆ ಕಂಪೇರ್ ಮಾಡಿ ನೋಡಬೇಕು. ಅದೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆ ಅದುವೇ ನಿಮ್ಮ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯಂಡ್ ದ ಥರ್ಡ್ ಕೇಸ್, ಇಫ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ರಿಸೀವೇಬಲ್ is less than the expected rent and the loss is due to vacancy and unrealized rent, the rent actually received or receivable is taken as gross annual value. ಈಗ ಇಲ್ಲಿ ನೋಡಿ, ಈಗ ಎ ಕೇಸ್ ಎ ಅಲ್ಲಿ ನೋಡಿ, ಎಕ್ಸ್ಪೆಕ್ಟೆಡ್ ರೆಂಟ್ ನೀವು ಫೈಂಡ್ ಔಟ್ ಮಾಡ್ಕೊಂಡಿರ್ತೀರಾ. ಒಂದು ಫಾರ್ ಎಕ್ಸಾಂಪಲ್ 11,000 11,000 ಬಂದಿದೆ ಎಕ್ಸ್ಪೆಕ್ಟೆಡ್ ರೆಂಟ್, 11,000. ಈಗ ಬಿ ಕೇಸ್, ಬಿ ಅಲ್ಲಿ ಆ್ಯಕ್ಚುಯಲ್ ರೆಂಟ್ 10,000 ಇದೆ. ಆ್ಯಕ್ಚುಯಲ್ ರೆಂಟ್ 10,000 ಅಂತೇಳಿದರೆ, ಈಗ ಮನೆಯನ್ನು 1,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಬಿಟ್ಟಿರ್ತಾರೆ. ಆಗ ವರ್ಷಕ್ಕೆ ಎಷ್ಟು? 12 ತಿಂಗಳು ಅಂದರೆ 12,000. ಬಟ್ 2 ತಿಂಗಳು ಮನೆ ಖಾಲಿ ಇರುತ್ತೆ. ಎಕ್ಸಾಂಪಲಿಗೆ ಮನೆ ಖಾಲಿ ಇರುತ್ತೆ, ಅಂದರೆ ವೇಕೆನ್ಸಿ ಪೀರಿಯಡ್ ಅಂತ ಕರಿತೀವಿ. ಈಗ ಒಂದು ವರ್ಷದಲ್ಲಿ ಮನೆ 2 ತಿಂಗಳು ಖಾಲಿ ಇದ್ದರೆ ಎಷ್ಟು ತಿಂಗಳು ರೆಂಟ್ ಸಿಗುತ್ತೆ? 10 ಮಂತ್ ರೆಂಟ್ ಸಿಗುತ್ತೆ. ತಿಂಗಳಿಗೆ 1,000 ಅಂದರೆ 10 ಮಂತಿಗೆ ಎಷ್ಟು? 10,000. ಇದು ಆ್ಯಕ್ಚುಯಲ್ ರೆಂಟ್. ಈ 10,000 ನೀವು ಮೇಲ್ಗಡೆ ಎಕ್ಸ್ಪೆಕ್ಟೆಡ್ ರೆಂಟ್ ಬಂದಿದ್ದಲ್ಲ ನಿಮಗೆ 11,000, ಅದ್ರ ಜೊತೆ ಕಂಪೇರ್ ಮಾಡಿದಾಗ ಏನಾಗುತ್ತೆ? 10,000 or 11,000 ಯಾವ್ದು ಹೈಯೆಸ್ಟ್? 11,000. ಎಕ್ಸ್ಪೆಕ್ಟೆಡ್ ರೆಂಟೇ ಹೈಯೆಸ್ಟ್ ಆಗುತ್ತೆ. ಬಟ್ ಅದು ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಗ್ರಾಸ್ ಆ್ಯನ್ಯುವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿ 10,000 ಇರೋದು 10 ಮಂತಿಗೆ, ಯಾಕೆಂದರೆ 2 ಮಂತ್ ಏನಾಗಿದೆ? ವೇಕೆನ್ಸಿ ಪೀರಿಯಡ್ ಇತ್ತಲ್ಲ. ಹಾಗಾಗಿ ಇದನ್ನು ನೀವು 12 ಮಂತಿಗೆ ಜಸ್ಟ್ ಕಂಪೇರ್ ಮಾಡಿ ನೋಡಬೇಕು. 12 ಮಂತಿಗೆ ಕನ್ವರ್ಟ್ ಮಾಡಿ ಎಷ್ಟಾಗುತ್ತೆ ಅಂತ ನೋಡಿ. 10 ಮಂತಿಗೆ 10,000 ಆಗುತ್ತೆ. 12 ಮಂತ್ ಆಗಿದ್ರೆ ಸಿಗ್ತಾಯಿತ್ತು 12,000. ಆ 12,000 ಕಂಪೇರ್ ಮಾಡಿ, 12,000 or 11,000 ಯಾವ್ದು ಹೈಯೆಸ್ಟ್? ಈಗ 12,000. ಅಲ್ಲಿ 12,000 ಹೈಯೆಸ್ಟ್. ಅಂದರೆ ಆ್ಯಕ್ಚುಯಲ್ ರೆಂಟೇ ಜಾಸ್ತಿ. ಬಿಕಾಸ್ ಆಫ್ ದಿಸ್ ವೇಕೆನ್ಸಿ ಪೀರಿಯಡ್ ದ ರೆಂಟ್ ಹ್ಯಾಸ್ ಕಮ್ ಡೌನ್. ಸೊ ದಟ್ಸ್ ವೈ ದ ಆನ್ಸರ್ ಈಸ್ ಆ್ಯಕ್ಚುಯಲ್ ರೆಂಟ್ 10,000. ಬಟ್ ತಗೊಳ್ಳುವಾಗ ಮಾತ್ರ ನಾವು 12 ತಗೊಳ್ಳಿಕ್ಕಿಲ್ಲ, 10,000 ತಗೋಬೇಕು. ದಟ್ ಈಸ್ ಅ ಥರ್ಡ್ ಕೇಸ್. ಆ್ಯಂಡ್ so annual value of self-occupied house property. Self-occupied house property means the house which are used by the assessee for his own residence. ಅಂದರೆ ಇಲ್ಲಿ ಅಸೆಸ್ಸಿ ಯಾರು ಓನರ್ ಇರ್ತಾನಲ್ಲ, ಅವನು ಆತನ ಸ್ವಂತ ಇರಲಿಕ್ಕೋಸ್ಕರ ಸ್ವಂತ ಬಳಕೆಗೆ ಯೂಸ್ ಮಾಡಿದಂಥ ಮನೆಯನ್ನು ನಾವು ಸೆಲ್ಫ್ ಆಕ್ಯುಪೈಡ್ ಹೌಸ್ ಅಂತ ಕರಿತೀವಿ. ಬಾಡಿಗೆ ಬಿಟ್ಟಿರುವುದಿಲ್ಲ, ಅವನೇ ಇರ್ತಾನೆ, ಅವನ ಫ್ಯಾಮಿಲಿ ಇರುತ್ತೆ. ದ ಬಿಲ್ಡಿಂಗ್ ಸೆಲ್ಫ್ ಆಕ್ಯುಪೈಡ್ ಬೈ ದ ಓನರ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಕ್ಯಾನ್ ಬಿ ಡಿವೈಡೆಡ್ ಆಸ್ ಅಂಡರ್. ಇದರಲ್ಲಿ 3 ರೀತಿ ಬರುತ್ತೆ. First one, house occupied by the owner for the full year for own residence or unoccupied house. ಇಡೀ ವರ್ಷ ಓನರ್ ಆ ಮನೆಯಲ್ಲೇ ಇರ್ತಾನೆ, ಬಾಡಿಗೆ ಬಿಟ್ಟಿರುವುದಿಲ್ಲ, ಅವನು ಯೂಸ್ ಮಾಡ್ತಾನೆ ಅಥವಾ ಹಾಗೆ ಖಾಲಿ ಬಿಟ್ಟಿರ್ತಾನೆ. ಸೆಕೆಂಡ್, ಹೌಸ್ ಸೆಲ್ಫ್ ಆಕ್ಯುಪೈಡ್ ಫಾರ್ ಪಾರ್ಟ್ ಆಫ್ ದ ಇಯರ್ ಆ್ಯಂಡ್ ಲೆಟ್ ಔಟ್ ಫಾರ್ ದ ಪಾರ್ಟ್ ಆಫ್ ದ ಇಯರ್. ಸ್ವಲ್ಪ 12 ತಿಂಗಳಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು 3-4 ತಿಂಗಳು ಅವನಿರ್ತಾನೆ, ಇನ್ ರಿಮೈನಿಂಗ್ ಮಂತನ ಬಾಡಿಗೆ ಬಿಟ್ಟಿರ್ತಾನೆ. ಆ್ಯಂಡ್ ಥರ್ಡ್ ಒನ್, ಮೋರ್ ದೆನ್ 2 ಹೌಸಸ್ ಇನ್ ದ ಆಕ್ಯುಪೇಷನ್ ಆಫ್ ದ ಓನರ್. ಈಗ ಓನರ್ ಹತ್ರ 2ಕ್ಕಿಂತ ಹೆಚ್ಚಿನ ಮನೆ ಇದೆ, 3-4 ಮನೆ ಇದೆ, 2 ಮನೆಯಲ್ಲೂ ಕೂಡ ಓನರೇ ಇದ್ದಾನೆ. ಸೊ ಇದು 3 ಕೇಸ್. ಈ 3 ಕೇಸ್ ಬಂದಾಗ ಯಾವ ರೀತಿ ನಾವು ಆ್ಯನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಕೇಸ್, ಸೆಲ್ಫ್ ಆಕ್ಯುಪೈಡ್ ಹೌಸ್ ಆಫ್ ಅನ್ಆಕ್ಯುಪೈಡ್ ಹೌಸ್. The annual value of such house or part of the house shall be taken to be nil. ಈಗ ಏನು ಫಸ್ಟ್ ಕೇಸಲ್ಲಿ ಮನೆ ಇಡೀ ವರ್ಷ ಖಾಲಿ ಇದ್ದರೆ ಅಥವಾ ಅವನು ಇದ್ದರೆ, ಓನರ್ ಇದ್ದರೆ, ಸೆಲ್ಫ್ ಆಕ್ಯುಪೈ ಮಾಡಿದರೆ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಲಿಕ್ಕೇ ಇಲ್ಲ. ಡೈರೆಕ್ಟಾಗಿ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್. ಅವನಿಗೆ ಅಲ್ಲಿ ಯಾವುದೇ ಟ್ಯಾಕ್ಸ್ ಕಟ್ಟುವಂಥ ಚಾನ್ಸಸ್ ಇಲ್ಲ. ಸೆಕೆಂಡ್, ಸೆಲ್ಫ್ ಆಕ್ಯುಪೈಡ್ ಫಾರ್ ಪಾರ್ಟ್ ಆಫ್ ದ ಇಯರ್ ಆ್ಯಂಡ್ ಲೆಟ್ ಔಟ್ ಫಾರ್ ರಿಮೈನಿಂಗ್ ಪೀರಿಯಡ್. ಅಲ್ಲಿ ಇಲ್ಲಿ ಸೆಕೆಂಡ್ ಕೇಸಲ್ಲಿ ಏನು, ಸ್ವಲ್ಪ ದಿನ ಆ ಮನೆಯಲ್ಲಿ ಅವನಿರ್ತಾನೆ, ಓನರ್ ಇರ್ತಾನೆ, ಒಂದು 2-3 ತಿಂಗಳು, ಬಾಕಿ ಇನ್ನೇನು ಒಂದು 8-9 ತಿಂಗಳು ಇರುತ್ತಲ್ಲ ಅದನ್ನು ಬಾಡಿಗೆ ಬಿಟ್ಟಿರ್ತಾನೆ. ಈ ಥರ ಆದಾಗ
ಇದನ್ನು ನೀವು ಬಾಡಿಗೆ ಬಿಟ್ಟಿದ್ದೀರಿ ಅಂತಲೇ ಟ್ರೀಟ್ ಮಾಡಬೇಕು. 8-9 ತಿಂಗಳಾದರೆ ಎಷ್ಟು ತಿಂಗಳಿಗೆ ಬಾಡಿಗೆ ಬಿಟ್ಟಿದ್ದಾರೆ, ಇವನ್ 1 ಮಂತ್ ರೆಂಟಿಗೆ ಬಿಟ್ಟರು ಕೂಡ ಅದನ್ನು ಯಾವುದೋ ಲೆಟ್ ಔಟ್ ಹೌಸ್ ಅಂತಲೇ ಟ್ರೀಟ್ ಮಾಡಬೇಕು. ಹಾಗಾಗಿ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಸ್ಟಾರ್ಟಿಂಗ್ ನಾವು ಪ್ರೀವಿಯಸ್ ಏನು ಡಿಸ್ಕಸ್ ಮಾಡಿದೋ ಅದೇ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್ ಕೇಸ್, ಮೋರ್ ದೆನ್ 2 ಹೌಸ್ ಇನ್ ದ ಆಕ್ಯುಪೇಷನ್ ಆಫ್ ದ ಓನರ್. 2ಕ್ಕಿಂತ ಹೆಚ್ಚಿನ ಮನೆಯಲ್ಲಿ ಓನರ್ ಇದ್ದರೆ, ಆ ಥರ ಇದ್ದಾಗ ಒಂದು ಮನೆ ಬೆನಿಫಿಟನ್ನು ಮಾತ್ರ ಗೌರ್ಮೆಂಟ್ ಕೊಡುತ್ತೆ ಅವನಿಗೆ, ಸೆಲ್ಫ್ ಆಕ್ಯುಪೈಡ್ ಹೌಸ್ ಅಂತ. ಹಾಗಾಗಿ ಸೆಲ್ಫ್ ಆಕ್ಯುಪೈಡ್ ಹೌಸ್ಗೆ ಏನು ಕ್ಯಾಲ್ಕುಲೇಷನ್ ಇಲ್ಲ, ಡೈರೆಕ್ಟಾಗಿ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಆಗುತ್ತೆ. ಬರೀ ಡಿಡಕ್ಷನ್ ಮಾತ್ರ ಇಂಟ್ರೆಸ್ಟ್, ಏನಂದರೆ ಈಗ ಮನೆ ಕಟ್ಟಲಿಕ್ಕೆ ಹೌಸಿಂಗ್ ಲೋನ್ ತೊಗೊಂಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಕಟ್ತಾನಲ್ಲ, ಆ ಇಂಟ್ರೆಸ್ಟ್ ಮಾತ್ರ ಡಿಡಕ್ಟಿಬಲ್. ಹಾಗಾಗಿ 2 ಮನೆಯನ್ನು ಓನರೇ ಯೂಸ್ ಮಾಡ್ತಾ ಇದ್ದರೆ, ಯಾವ ಮನೆಯಲ್ಲಿ ಹೈಯೆಸ್ಟ್ ಅವನಿಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಬರುವ ಸಂಭವ ಇದೆ, ಚಾನ್ಸಸ್ ಇದೆ, ಅದನ್ನು ಸೆಲ್ಫ್ ಆಕ್ಯುಪೈ ಅಂತ ಮಾಡಿಕೊಂಡು ಇನ್ನೊಂದು ಹೌಸನ್ನು ಡೀಮ್ ಟು ಬಿ ಲೆಟ್ ಔಟ್ ಅಂತ ಮಾಡಬೇಕು. ಅಂದರೆ ಬಾಡಿಗೆಗೆ ಬಿಟ್ಟಿದ್ರೆ ಎಷ್ಟು ಇನ್ಕಮ್ ಬರ್ತಿತ್ತು ಆ ಥರ ಕ್ಯಾಲ್ಕುಲೇಟ್ ಮಾಡಲೇಬೇಕು, ಅದು ಟ್ಯಾಕ್ಸೇಬಲ್. ಇದು 3 ಕೇಸಸ್. ಆ್ಯಂಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸಬ್ಸೆಕ್ಷನ್ 1. ಇಲ್ಲಿ ಯಾವುದೆಲ್ಲ ಎಕ್ಸ್ಪೆಂಡಿಚರ್ಸನ್ನು ನಾವು ಹೌಸ್ ಪ್ರಾಪರ್ಟಿಯಿಂದ ಮೈನಸ್ ಮಾಡ್ಬೋದು ಅಥವಾ ಆ್ಯನ್ಯುವಲ್ ವ್ಯಾಲ್ಯೂವಿಂದ ಡಿಡಕ್ಷನ್ ಮಾಡ್ಬೋದು ಅಂತೇಳಿದರೆ, ಇಲ್ಲಿ ಎಲೆಕ್ಟ್ರಿಸಿಟಿ, ರಿಪೇರ್ಸ್, ಇನ್ಶೂರೆನ್ಸ್, ಈ ಥರ ಯಾವುದೇ ಎಕ್ಸ್ಪೆನ್ಸಸ್ ಇದ್ದರೆ ಅದು ಯಾವುದನ್ನು ನಾವು ತೊಗೊಳ್ಳೋದಿಲ್ಲ, ಯಾವುದೂ ತೊಗೋಬಾರ್ದು. ಇದೆಲ್ಲದಕ್ಕೋಸ್ಕರನೇ ಒಂದು ಮನೆ ಅಂದರೆ ಈಗ ನಿಮಗೇನು ತುಂಬ ಖರ್ಚು ಬರ್ತಾ ಇರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಅಥವಾ ಈ ಪೇಂಟಿಂಗ್ ಬಿಲ್ ಇರ್ಬೋದು, ರಿಪೇರ್ ಚಾರ್ಜಸ್ ಇರ್ಬೋದು. ಹಾಗಾಗಿ ಈ ಥರ ಬೇರೆ ಬೇರೆ ಚಾರ್ಜಸ್ ಇದ್ದರೆ ಅದು ಯಾವುದನ್ನು ತೊಗೊಳ್ಲಿಕ್ಕಿಲ್ಲ, ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರನೇ ಡೈರೆಕ್ಟಾಗಿ ಗೌರ್ಮೆಂಟ್ ಏನು ಕೊಟ್ಟಿದೆ ಅಂತ ಹೇಳಿದರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ತೊಗೋಬೇಕು ಅಂತ ಹೇಳಿದ್ರೆ 30%, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ 30% ಆಫ್ ದ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಏನು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬಂದಿರುತ್ತಲ್ಲ, ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ, ಅದರಿಂದ 30%ಅನ್ನು ತೊಗೋಬೇಕು. ಅದುವೇ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಆ್ಯಂಡ್ ಸೆಕೆಂಡ್ ಒನ್, ಇಂಟ್ರೆಸ್ಟ್ ಆನ್ ಲೋನ್. Interest on any loan taken for the purpose of purchasing, constructing or repairing the house property paid or payable is a permissible deduction. The full amount of interest on loan taken for acquisition, construction or repair of the let or deemed to be let out house will be allowed as deduction. ಈಗ ಮನೆ ಕಟ್ಟಲಿಕ್ಕೆ ನಮ್ಗೆ ಗೊತ್ತಿದೆ, ಹೇಗೂ ಎಲ್ಲರೂ ಆಲ್ಮೋಸ್ಟ್ ಲೋನ್ ತೊಗೊಂಡಿರ್ತಾರೆ. ಮನೆ ಪರ್ಚೇಸ್ ಮಾಡಲಿಕ್ಕೆ ಆಗಿರ್ಬೋದು, ಮನೆ ಕಟ್ಟಲಿಕ್ಕೆ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಮನೆಯನ್ನು ರಿಪೇರ್ ಮಾಡ್ಲಿಕ್ಕೆ ಆಗಿರ್ಬೋದು, ಯಾವ ಪರ್ಪಸ್ಗೆ ಲೋನ್ ತೊಗೊಂಡಿದ್ರು ಅದಕ್ಕೆ ರಿಟರ್ನ್ ಆಗಿ ನೀವೇನು ಇಂಟ್ರೆಸ್ಟ್ ಪೇ ಮಾಡಿರ್ತೀರಲ್ಲ ಅದನ್ನು ಆ್ಯನ್ಯುವಲ್ ವ್ಯಾಲ್ಯೂವಿಂದ ಮೈನಸ್ ಮಾಡ್ಕೋಬೋದು. ಇದು 2 ಐಟಮ್ ಮೈನಸ್ ಮಾಡಲಿಕ್ಕೆ ನೆನಪಿರಲಿ, ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತೊಂದು ಇಂಟ್ರೆಸ್ಟ್ ಆನ್ ಲೋನ್. ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಅಂದರೆ, ಇಂಟ್ರೆಸ್ಟ್ ಆನ್ ಲೋನ್ ಇಫ್ ದ ಲೋನ್ ಈಸ್ ಟೇಕನ್ ಆಫ್ಟರ್ 1/4/1999, 1 ಏಪ್ರಿಲ್ 1999 ನಂತರ ಏನಾದರೂ ಲೋನ್ ತೊಗೊಂಡಿದ್ರೆ ಆಗ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಇಷ್ಟ ಅಂತ ಹೇಳಿದ್ರೆ 2 ಲ್ಯಾಕ್ ಡಿಡಕ್ಷನ್ ಆಗುತ್ತೆ. ಅದೇ ಲೋನ್ ಎಲ್ಲಾದರೆ 1 ಏಪ್ರಿಲ್ ಬಿಫೋರ್ 1999 ಆಗಿದ್ರೆ, 1999ಕ್ಕಿಂತ ಮುಂಚೆನೇ ತೊಗೊಂಡಿದ್ರೆ, 98, 98, 97 ಈ ಥರ ಈ ಟೈಮಲ್ಲಿ ಪೀರಿಯಡಲ್ಲಿ ತೊಗೊಂಡಿದ್ರೆ ಆವಾಗ ಮ್ಯಾಕ್ಸಿಮಮ್ ಲಿಮಿಟ್ 30,000 ಇಂಟ್ರೆಸ್ಟ್. ಅವ್ರು ಎಷ್ಟೇ ಕೊಟ್ಟಿದ್ರು, ಈಗ ಫಾರ್ ಎಕ್ಸಾಂಪಲ್ 30,000ಕ್ಕಿಂತ ಜಾಸ್ತಿ ಇದ್ದರೆ 30,000 ಮಾತ್ರ ತೊಗೋಬೇಕು, ಅದಕ್ಕಿಂತ ಕಡಿಮೆ ಇದ್ದರೆ ಎಷ್ಟು ಕಡಿಮೆ ಇದೆ ಅಷ್ಟು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಫ್ರೆಶ್ ಲೋನ್ ಟು ರೀಪೇ ದ ಒರಿಜಿನಲ್ ಲೋನ್ ಟೇಕನ್ ಫಾರ್ ಕನ್ಸೆಷನ್ ಆಫ್ ಪರ್ಚೇಸ್ ಈಸ್ ಆಲ್ಸೋ ಡಿಡಕ್ಟಿಬಲ್. ಕೆಲವೊಮ್ಮೆ ಓಲ್ಡ್ ಲೋನನ್ನು ರೀಪೇ ಮಾಡಲಿಕ್ಕೆ ನ್ಯೂ ಲೋನನ್ನು ತೊಗೊಂಡಿರ್ತಾರೆ, ಅದಕ್ಕೆ ಕಟ್ಟುವ ಇಂಟ್ರೆಸ್ಟ್ ಕೂಡ ಅಲೋಯಬಲ್. ಸೊ ದಿಸ್ ಆರ್ ಆಲ್ ದ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. Yes, thank you.